ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಮೋಚಡೆ ಕಂಗ್ರಾಟ್ಸ್ ಕಡೆ ಕಂಗ್ರಾಟ್ಸ್. ನಾನು ಹೇಳಿರ್ಲಿಲ್ವಾ ನಿನ್ನ ಮೊಮ್ಮಗಳು ಟಾಪ್ ಅಲ್ಲಿ ಬರ್ತಾಳೆ ಅಂತ. 100 ಅಲ್ಲ 1000 ಟೈಮ್ ನನಗೆ ಗ್ಯಾರಂಟಿ ಇತ್ತು ಅವಳು ಪಾಸ್ ಆಗೇ ಆಗ್ತಾಳೆ ಅಂತ. ನೀನೇ ತತ್ಕೊಂಡು ಕೂತಿದ್ದೆ. ಈಗ ನೋಡು ಕಣ್ಣೀರೆಲ್ಲ ವೇಸ್ಟ್ ಆಯ್ತಾ? ಏನೋ ಎಲ್ಲ ದೇವ್ರ ದಯೆ ಕಣೆ, ಜೊತೆಗೆ ನಿನ್ನ ಹಾರೈಕೆ ಕೂಡ. ಈ ಸುದ್ದಿ ತಿಳಿದ್ಮೇಲೆ ನನಗಂತೂ ಎಷ್ಟು ಭಯ ಆಗ್ಬಿಟ್ಟಿತ್ತು ಗೊತ್ತಾ. ಅದಕ್ಕಿಂತ ಹೆಚ್ಚಾಗಿ ನಿಧಿ ಪರಿಸ್ಥಿತಿ ಏನಾಗುತ್ತೋ ಅಂತ ಆತಂಕನೂ ಆಗ್ಬಿಟ್ಟಿತ್ತು. ಶೋ ಈಗ ನೀನು ಖುಷಿ ಆಯ್ತಲ್ಲ, ನಂಗೆ ಅಷ್ಟು ಸಾಕು. ಅತ್ತೆ, ನಿಧಿ ಪಾಸ್ ಆಗಿದ್ದಕ್ಕೆ ತಕತೈ ಅಂತ ಕುಣಿತಾ ಇದ್ದೀರಾ? ಪಾಪ ನಮ್ ಸಂಜು ಫೇಲ್ ಆಗ್ಬಿಟ್ಟ, ನಿಮ್ಗೇನು ಅನ್ನಿಸ್ತಿಲ್ವಾ? ಇಲ್ಲ, ನನ್ಗೇನು ಅನ್ಸ್ಲಿಲ್ಲ. ಅಲ್ಲ ಕಣೆ, ಅವ್ನು ಯಾವತ್ತಾದ್ರೂ 5 ನಿಮಿಷ ಬೇಡ 5 ಸೆಕೆಂಡ್ ಬುಕ್ ಹಿಡ್ಕೊಂಡು ಓದೋದನ್ನ ನೀನ್ ನೋಡಿದ್ಯಾ? ನಮ್ದೇ ಹಾಸ್ಪಿಟಲ್, ಅವನು ಡಾಕ್ಟರ್ ಆಗೋ ಯೋಗ ಅವನ ಕಾಲ್ ಬುಡದಲ್ಲೇ ಇದೆ. ಇಂಥ ಅದೃಷ್ಟ ಯಾರಿಗುಂಟು ಯಾರಿಗಿಲ್ಲ ಹೇಳು? ಡಾಕ್ಟರ್ ಆಗಕ್ಕೆ ಕೋಟಿಗಟ್ಲೆ ಖರ್ಚು ಮಾಡ್ತಾರೆ, ಹಗಲು ರಾತ್ರಿ ಕೂತ್ಕೊಂಡು ಓದ್ತಾರೆ. ಇವನ್ ಏನ್ ಮಾಡ್ತಾನೆ ಹೇಳು? ಡಾಕ್ಟರ್ ಆಗಕ್ಕೆ ಎಷ್ಟು ಕಷ್ಟ ಪಡಬೇಕು ಅನ್ನೋದಕ್ಕೆ ನಮ್ ನಿಧಿನೇ ಎಕ್ಸಾಂಪಲ್. ಇಷ್ಟೆಲ್ಲ ಇದ್ರು ನಮ್ ಸಂಜೆ ಏನ್ ಮಾಡ್ತಿದ್ದಾನೆ? ಅವನು ಕೆಟ್ಟ ಫ್ರೆಂಡ್ಸ್ ಜೊತೆ ಓಡಾಡ್ತಿದ್ದಾನೆ. ಅವನ್ಗೆ ಯಾರು ಬುದ್ಧಿ ಹೇಳೋರು ಇಲ್ಲ, ಹೇಳಿದ್ರೆ ಕೇಳೋದು ಇಲ್ಲ. ಹೋಗ್ಲಿ ಬಿಡು ಅಜ್ಜಿ, ಅವನಿಗಿನ್ನೂ ಹುಡುಕ್ತಾನ. ಇವತ್ತ ನಾಳೆ ಖಂಡಿತ ಸುಧಾರಿಸ್ಕೊತಾನೆ, ನೋಡ್ತಾ ಇರು. ನೀನ್ ಬಾಯಾರಿಕೆಯಿಂದ ಹಾಗೆ ಆಗ್ಲಿ, ನೀನ್ ಮಾತು ಸತ್ಯ ಆಗ್ಲಿ. ಅವನು ನಮ್ಮ ಕರ್ಣನ್ ತರ ಒಳ್ಳೆ ಹೆಸರು ಮಾಡ್ಲಿ, ಅದೇ ನನ್ನ ಆಸೆ ಕಣೆ. ನಾನು ಕಳಿಸಿರೋ ಪ್ರಿಸ್ಕ್ರಿಪ್ಷನ್ನ ಇವತ್ತಿಂದಾನೇ ಫಾಲೋ ಮಾಡಿ. ಏನಾದರೂ ಸಮಸ್ಯೆ ಇದ್ರೆ ಮಾತ್ರ ಹಾಸ್ಪಿಟಲ್ಗೆ ಬನ್ನಿ. ಏನ್ರಿ ಸೆಲೆಬ್ರೇಷನ್ ಟೈಮು, ಫ್ರೆಂಡ್ ಜೊತೆ ಎಂಜಾಯ್ ಮಾಡಿ. ಇಲ್ಲಿ ಬಂದು ನಿಂತಿದ್ದೀರಾ? ಡಾಕ್ಟರ್ ಕರ್ಣ ಅಲ್ಲೋ, ಮಿಸಸ್ ಕರ್ಣ ಕೂಡ ಅಲ್ಲೇ. ನನ್ ಜಗತ್ತಿಗೆ ಬೆಸ್ಟ್ ಫ್ರೆಂಡ್ ನೀವೇ ಅಲ್ವಾ, ಸೊ ಸೆಲೆಬ್ರೇಷನ್ ನಿಮ್ ಜೊತೆಗೆ. ಇದೊಂದು ಚೆನ್ನಾಗಿ ಹೇಳೋದು ಕಲ್ತ್ಬಿಟ್ಟಿದ್ದೀರಲ್ವಾ? ನಾನೇನ್ ಮಾಡ್ಲಿ, ನಿಮ್ಮ ಗಂಡ್ಕೊಂಡಿರೋ ತರ ಏನಾದ್ರೂ ಒಂದ್ ಮ್ಯಾಜಿಕ್ ಮಾಡ್ಬಿಡ್ತೀರಾ, ಆಮೇಲೆ ನನ್ಗೇನು ಗೊತ್ತೇ ಇಲ್ಲ ಅನ್ನೋ ತರ ಓಡಾಡ್ಕೊಂಡಿರ್ತೀರಾ. ಆದ್ರೂ ಹೋದ ಜನ್ಮದಲ್ಲಿ ಏನಾದ್ರೂ ನೀವು ಸರ್ವಸಂಗ ಪರಿತ್ಯಾಗಿ ಸನ್ಯಾಸಿ ಆಗಿದ್ರಾ ಅಂತ ನಂಗೆ ಡೌಟ್ ಬರುತ್ತೆ ಸರ್. ಈಗಲೂ ಡೌಟ್ ಬರುತ್ತಾ? ಅಯ್ಯೋ ಬೇಡಪ್ಪ, ನನ್ಗ ಡೌಟು ಬೇಡ, ಯೋಚನೆನೂ ಬೇಡ, ನನಗೆ ಭಯ ಆಗುತ್ತೆ. ಈಗ ನಾನು ಡೈರೆಕ್ಟ್ ಆಗಿ ಮ್ಯಾಟ್ರಿಗೆ ಬರ್ತೀನಿ. ನಾನೀಗ 2 ವಿಚಾರಕ್ಕೋಸ್ಕರ ಬಂದಿದ್ದೀನಿ. ಒಂದು ಏನೋ ಹೇಳಕ್ಕೆ, ಇನ್ನೊಂದು ಏನೋ ಕೇಳಕ್ಕೆ. ಹೇಳಿ ನನ್ನ ಲೈಟ್ ಹೌಸ್. ಹೇಳಕ್ಕೂ ಕೇಳಕ್ಕೂ ಈ ನಿಮ್ಮ ಪ್ರಿಯತಮ ಸದಾ ಸಿದ್ಧ ಇರ್ತಾನೆ. ಎಷ್ಟು ಕ್ಯೂಟ್ ಗೊತ್ತಾ ಸರ್ ನೀವು. ಈಗ ನಾನು ಡೈರೆಕ್ಟ್ ಆಗಿ ವಿಷಯಕ್ಕೆ ಬರ್ತೀನಿ, ಇಲ್ಲಾಂದ್ರೆ ನಾನು ಮರ್ತೋಗ್ತೀನಿ. ನಾನು ಹೇಳೋವರೆಗೂ ನೀವು ಸುಮ್ಮನೆ ಇರ್ಬೇಕಷ್ಟೇ. ಇಡೀ ಬ್ರಹ್ಮಾಂಡ, ಯೂನಿವರ್ಸ್, ಗ್ಯಾಲಕ್ಸಿ, ಸೋಲಾರ್ ಸಿಸ್ಟಮ್ ನನ್ನ ತಲೆ ಮೇಲೆ ಬಿದ್ದಂಗಾಗಿತ್ತು. ಆದ್ರೆ ನೀವು ಒಂದೇ ಒಂದು ಸೆಕೆಂಡ್ ಅಲ್ಲಿ ಎಲ್ಲಾನು ಕ್ಲಿಯರ್ ಮಾಡ್ಬಿಟ್ರಲ್ಲ. ಏನ್ ನಿಮ್ ಸಹಾಯಕ್ಕೆ ತುಂಬಾ 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 ಥ್ಯಾಂಕ್ಸ್. ಅಕ್ಕ ನಿಮ್ ಬಗ್ಗೆ ಎಲ್ಲಾನು ಹೇಳಿದ್ಲು. ಅದ್ ನನ್ ಕರ್ತವ್ಯ. ಅದ್ ನನ್ ಕರ್ತವ್ಯ, ಡಾಕ್ಟರ್ ಆಗಿ ಹೀಗ್ ಮಾಡ್ದೆ. ಇದೆ ಅಲ್ವಾ ನಿಮ್ ಡೈಲಾಗು. ಇವತ್ತಾದ್ರೂ ಒಂಚೂರು ಕ್ರೆಡಿಟ್ಸ್ ತಗೊಳ್ಳಿ, ನಾನು ಹೋಗ್ಲಿಕ್ಕೆ ವೇಸ್ಟ್ ಮಾಡ್ಬಿಡಿ. ಎಲ್ಲಾ ಡಾಕ್ಟ್ರು ನಿಮ್ ತರ ಇರೋದಿಲ್ಲ. ನೀವು ಕೊಡ್ತಾರ ಎಲ್ಲಾ ಕ್ರೆಡಿಟ್ನು ತಗೊಂಡು ಇಲ್ಲಿ ಬಚ್ಚಿಟ್ಕೋತೀನಿ, ಓಕೆನಾ? ಬರೀ ಡಾಕ್ಟರ್ ಆಗಲ್ಲ, ನಾನು ಲೈಟ್ ಹೌಸ್ಗೋಸ್ಕರನೂ ಇದನ್ನ ಮಾಡಿದೆ. ನಿಮ್ ದುಃಖ ನೋಡೋ ಶಕ್ತಿ ನನ್ಗಿಲ್ಲ ರೀ. ಸರಿ, ಹೇಳಿದ್ದೇನೋ ಆಯ್ತು, ಏನೋ ಕೇಳ್ಬೇಕು ಅಂದ್ರಲ್ಲ, ಏನು? ಅಲ್ಲ, ಇಷ್ಟೆಲ್ಲ ಆದ್ಮೇಲೂ ನನ್ ಮೆರವಣಿಗೆಯಲ್ಲಿ ಕಾಲೇಜ್ಗೆ ಟಾಪರ್ ನಾನು. ಈಗ ನನ್ಗೆ ಅದೆಲ್ಲ ಗೊತ್ತಿಲ್ಲ, ನಂಗೆ ಸೂಪರ್ ಡೂಪರ್ ಮೆರವಣಿಗೆ ಬೇಕಷ್ಟೇ. ರೆಡಿ ಇದೆಯಲ್ಲ, ತಿರುಗಿ ನೋಡಿ.
ಇಂಥ ಮೆರವಣಿಗೆ ಬೇಕಾ? ಇದು ಪ್ರಪಂಚದಲ್ಲೇ ದಿ ಬೆಸ್ಟ್ ಮೆರವಣಿಗೆ. ಥ್ಯಾಂಕ್ ಯು ಸೋ ಮಚ್. ಇಷ್ಟೇ ಅಲ್ಲ, ನನ್ನ ಟಾಪರ್ಗೆ ನನ್ನ ಕಡೆಯಿಂದ ಒಂದು ಪುಟ್ಟ ಪ್ರೈಸ್. ಸಾಕಾ? ತೃಪ್ತಿನಾ? ಇಲ್ಲಪ್ಪ, ನನಗೆ ಸಾಕಾಗಿಲ್ಲ, ನನ್ಗಿನ್ನೂ ಬೇಕು. ಆಸೆ ಬುರ್ಕಿ, ಕೊಟ್ಟಿದ್ದನ್ನ ತೃಪ್ತಿಯಿಂದ ಇಸ್ಕೋಬೇಕು. ಅದೆಲ್ಲ ಆಗಲ್ಲ ಸರ್. ಈಗಿನ ಏನ್ ಪಾಪ ಮಾಡಿತ್ತು, ಇವಾಗ ನೀವು ಕೊಡ್ಲೇಬೇಕಷ್ಟೇ. ನೀವು ಕೊಟ್ಟಿಲ್ಲ ಅಂದ್ರೆ ಸ್ಟಾಪ್ ದಿಸ್ ನಾನ್ಸೆನ್ಸ್. ಏನ್ ಮಾಡ್ತಿದ್ದೀರಾ ನೀವು? ಸಾರಿ ಮ್ಯಾಮ್, ಜಸ್ಟ್ ಫಾರ್ ಫನ್. ಏನು ಫನ್ನ? ದಿಸ್ ಇಸ್ ಕಾಲೇಜ್ ಕ್ಯಾಂಪಸ್, ಫಿಶ್ ಮಾರ್ಕೆಟ್ ಅಲ್ಲ. ನಿಮ್ಮೆಲ್ಲರನ್ನು ಕಾಲೇಜಿಂದ ಆಚೆ ಹಾಕ್ತೀನಿ. ಇವ್ರಿಗೆ ಬೈದ್ರೆ ಏನ್ ಯೂಸು? ಇದಕ್ಕೆಲ್ಲ ಕಾರಣನೇ ನಿಧಿ. ಅವಳು ನನಗೆ ಎಷ್ಟು ಇನ್ಸಲ್ಟ್ ಮಾಡಿದಾಳೆ ಗೊತ್ತಾ? ಫಸ್ಟ್ ಅವಳನ್ನ ಈ ಕಾಲೇಜಿಂದ ಹೊರಗಾಕ್ಬೇಕು. ವಾಟ್? ನಿಧಿನ? ಆ ನಿಧಿನ ಇಮಿಡಿಯೇಟ್ಲಿ ನನ್ನ ಕ್ಯಾಬಿನ್ ಕಳಿಸಿ, ಕ್ವಿಕ್. ಎಕ್ಸ್ಕ್ಯೂಸ್ ಮಿ ಮ್ಯಾಮ್. ನಿಧಿ, ಏನ್ ಮ್ಯಾನರಿಸಮ್ಸ್ ಇದು? ಏನ್ ಮಾಡ್ತಿದ್ಯಾ? ಸಂಜೆನ ಇಷ್ಟು ಕೆಟ್ಟದಾಗಿ ಮೆರವಣಿಗೆ ಮಾಡಿಸ್ತಿದ್ಯಾ, ಅದು ಕಾಲೇಜ್ ಕ್ಯಾಂಪಸ್ ಒಳಗಡೆ. ಹೌ ಡೇರ್ ಯು! ಏನ್ ಅನ್ಕೊಂಡಿದ್ಯಾ ನಿನ್ ಬಗ್ಗೆ ನೀನು? ಟಾಪರ್ ಆದ ಕೂಡ್ಲೆ ಏನ್ ಬೇಕಾದ್ರೂ ಮಾಡ್ಬೋದು ಅಂತಾನಾ? ದಿಸ್ ಇಸ್ ಮೈ ಹಾಸ್ಪಿಟಲ್. ಬೇಕಾ ಬಿಟ್ಟಿ ಬಿಹೇವ್ ಮಾಡಕ್ಕೆ ಇದೇ ನಿನ್ ಮನೆ ಅಲ್ಲ. ಹಾಗ್ ಮಾಡೋದ್ರಿಂದ ಎಷ್ಟು ಅವಮಾನ ಆಗತ್ತೆ ಅಂತ ಗೊತ್ತಾ ನಿನಗೆ? ಮ್ಯಾಮ್, ಸಂಜಯ್ ನನಗೂ ಅದೇ ರೀತಿ ಮಾಡ್ದ. ವಾದ ಮಾಡೋದು ನನ್ಗೆ ಇಷ್ಟ ಆಗಲ್ಲ. ನಿನ್ನಂಥವ್ರನ್ನ ಕಾಲೇಜ್ಗೆ ಸೇರ್ಸ್ಕೊಂಡಿದ್ದೆ ದೊಡ್ಡ ತಪ್ಪು. ಕಾಲೇಜಲ್ಲಿ ಹೇಗೆ ಬಿಹೇವ್ ಮಾಡೋದು ಅಂತ ಗೊತ್ತಿಲ್ಲದೆ ಇರೋ ನೀನು ಸರ್ಜನ್ ಆಗೋಕೆ ಲಾಯಕ್ಕೆ ಇಲ್ಲ. ಏಕೆ? ಯಾಕೆ ಲಾಯಕ್ಕಾಗಿಲ್ಲ ಹೇಳಿ? ಯಾಕೆ ಲಾಯಕ್ಕಾಗಿಲ್ಲ?